ಅದೇ ದಿನದ ಸಂಜೆ ಗ್ರಾಮದ ಹಿರಿಯರು ಆತನ ಸಾವಿನ ಬಗ್ಗೆ ಚರ್ಚಿಸಲು ಸೇರಿದರು. ಹಳೆಯ ಮನೆಯಿಂದ ಯಾರಾದರೂ ಜೀವಂತವಾಗಿ ಹೊರಬರುವುದಿಲ್ಲ ಎಂಬುದು ಅವರಲ್ಲೊಬ್ಬನು ಹೇಳಿದಾಗ ಪುರಾಣ ಕಥೆಗಳ ಬಗ್ಗೆ ಮತ್ತೊಬ್ಬನು ಮಾತನಾಡಲು ಪ್ರಾರಂಭಿಸಿದರು. ಹೇಳಿಕೆ ಪ್ರಕಾರ ಶತಮಾನಗಳ ಹಿಂದೆ ಆ ಮನೆಯಲ್ಲಿ ಶತ್ರು ಸಂಹಾರದ ಯಜ್ಞ ನಡೆದಿತ್ತು. ಯಜ್ಞದ ಸೋಂಕಿನಿಂದ ಶಾಪಿತ ಶಕ್ತಿಗಳು ಆ ಮನೆಯಲ್ಲಿ ಬಲವಂತವಾಗಿ ಬಂಧಿತವಾಗಿದ್ದವು. ಯಜ್ಞವನ್ನು ತಡೆಯುವಲ್ಲಿ ಯಶಸ್ವಿಯಾದ ಪುರೋಹಿತರು ಶಾಪ ಬಿಟ್ಟಿದ್ದರು. ಈ ಮನೆಗೆ ಕಾಲಿಡುವ ಯಾವ ಜೀವಿಗೂ ಕಪಾಳ ಮೋಕ್ಷವೇ. ಆದರೆ ತಡರಾತ್ರಿ ಮತ್ತೊಮ್ಮೆ ಆ ಮನೆಯೊಳಗೆ ಬೆಳಕು ಕಾಣಿಸಿತು. ಯುವಕರ ಆತ್ಮವೋ ಹೊಸ ಶಾಪಿತ ಶಕ್ತಿಯೋ ಯಾರಿಗೂ ಗೊತ್ತಾಗಲಿಲ್ಲ. ಹೀಗೆ ಆ ಮನೆ ಇನ್ನೂ ಗ್ರಾಮಸ್ಥರ ಮನಸ್ಸಿನಲ್ಲಿ ಒಂದು ಆಳವಾದ ರಹಸ್ಯವಾಗಿ ಉಳಿಯಿತು.